ಡ್ಯಾನಿ ಅಂಕಲ್, ಈ ದಿನ ಗುಲಾಬ್ ಜಾಮೂನ್ ತಿಂದಿಯಾ? ಇಲ್ಲ ಅಂಕಲ್, ನೀವು ಬರೋದಕ್ಕೆ ಕಾಯ್ತಾ ಇದ್ದೆ. ಆಂಟಿಯೇ ಮಾಡಿ ಕಳಿಸ್ತಾರೆ ಬಿಡು. ಆಮೇಲೆ ಓಕೆ, ಎಲ್ಲಿ ನನ್ನ ಮಗ? ಎಸ್ ಡ್ಯಾಡ್, ನೀವೆಲ್ಲಿದ್ದೀರಾ? ನಾನು ಇಲ್ಲೇ ಇದ್ದೇನೆ ಮಗ, ಕಾಣುದಿಲ್ವಾ? ಓ, ಇದು ನೀನಾ? ಶಿಲ್ಪಾ, ಕೆಲಸ ಹೇಗಿತ್ತು? ತುಂಬಾ ಒಳ್ಳೆಯದಾಗಿತ್ತು, ಆಸಕ್ತಿದಾಯಕವಾಗಿತ್ತು. ನನ್ನ ಪ್ರಿಯ ಸ್ನೇಹಿತರೆ, ನೀವು ಯೋಚಿಸ್ತಾ ಇದ್ದೀರಾ ಪೌಲ್ ದಿನಕರನ್ ರವರ ಸ್ವರ ಕೇಳಿಸ್ತದೆ, ಅವರು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಅದು ನಾನೇ ನನ್ನ ತಂದೆ ಪೌಲ್ ದಿನಕರನ್ ರವರ ತರ ನಟಿಸ್ತಾ ಇದ್ದೆ. ನಿಮಗೆಲ್ಲ ತಿಳಿದಿರುವಂತೆ ಇಂದು ತಂದೆಯಂದಿರ ದಿನ, ಅದಕ್ಕಾಗಿ ನಾವು ಇಲ್ಲಿ ಒಟ್ಟಾಗಿ ಬಂದಿದ್ದೇವೆ. ನಾವು ಮಕ್ಕಳೆಲ್ಲರೂ ಇಲ್ಲಿದ್ದೀವಿ. ಅವ್ರನ್ನ ನಾವಿಲ್ಲಿ ಸೇರಿಸಲಿಲ್ಲ, ಯಾಕೆ ಅಂತಂದ್ರೆ ಇವತ್ತು ಅವ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ. ಹೌದು, ತಂದೆಗೆ ಇದು ತಿಳಿಯಬಾರದು. ಕೆಲವು ರಹಸ್ಯಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ ಎಂಬ ನಮ್ಮ ಈ ಪ್ರತಿ ತಿಂಗಳ ಕಾರ್ಯಕ್ರಮದ 2ನೇ ಎಪಿಸೋಡ್ನಲ್ಲಿ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಸಂತೋಷ ಪಡುತ್ತೇವೆ. KT ಕೂಡ ಇವತ್ತು ತುಂಬ ಸಂತೋಷವಾಗಿದ್ದಾಳೆ. ಹಾಗೆ ನೀವು ಸಹ ನಮ್ಮೊಂದಿಗೆ ಇರುವ ಈ ಸಮಯದಲ್ಲಿ ಬಹಳ ಆನಂದದಿದ್ದೀರೆಂದು ನಿರೀಕ್ಷಿಸುತ್ತೇನೆ. ಇವತ್ತು ನಾವು ತಂದೆಗಳ ಬಗ್ಗೆ, ಅವರ ಜೊತೆಯಲ್ಲಿರುವ ಸಂಬಂಧಗಳ ಬಗ್ಗೆ, ಅವರ ಕುಟುಂಬಕ್ಕೆ ಏನು ತರುತ್ತೇವೆ, ದೇವರು ಯಾಕೆ ತಂದೆಯರನ್ನು ನೇಮಿಸಿದ್ದಾರೆ ಎನ್ನುವುದರ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಸಹ ಭಾಗವಹಿಸಬೇಕು. ಅದು ಮುಂದೆ ಬರಲಿದ್ದೇವೆ. ನಿಮ್ಮ ಕಮೆಂಟ್ಗಳು ಸಹ ಈ ಕಾರ್ಯಕ್ರಮದಲ್ಲಿ ಬರಲಿದೆ. ಇವತ್ತು ನಾವು ತಂದೆಗಳನ್ನು ಹೀರೋಸ್ ಎಂದು ಕೊಂಡಾಡುತ್ತೇವೆ. ಈ ಲೋಕದಲ್ಲಿ ಅನೇಕ ಸೂಪರ್ ಹೀರೋಸ್ಗಳಿದ್ದಾರೆ. ಇದು ಸೂಪರ್ ಹೀರೋಗಳ ಸೀಸನ್ ಆಗಿದೆ. ಅನೇಕ ಮೂವಿಗಳು ತೆರೆಗೆ ಬರುತ್ತಿದೆ. ತುಂಬ ಎತ್ತರಕ್ಕೆ ಹಾರಿ ಹೋಗುವವರು, ಬಲಿಷ್ಠರಾದವರು, ಕಣ್ಣುಗಳಿಂದ ಲೇಸರ್ ರಶ್ಮಿಗಳನ್ನು ಶೂಟ್ ಮಾಡುವವರು, ಹೀಗಿರುವ ಅನೇಕ ಸೂಪರ್ ಹೀರೋಗಳಿದ್ದಾರೆ. ಆದರೆ ನಮ್ಮ ತಂದೆಗಳು ಫಿಸಿಕಲಿ ಆಗಿರುವವರಲ್ಲ, ಆದರೆ ಅವರು ನಮ್ಮ ಹೀರೋಗಳೇ. ನಮ್ಮ ಅನುದಿನದ ಜೀವನದಲ್ಲಿ ನಿಜವಾಗಿ ಅವರು ನಮ್ಮ ಹೀರೋಗಳಾಗಿದ್ದಾರೆ. ನಾವು ಅವರ ಮುಖವನ್ನೇ ಎದುರು ನೋಡುತ್ತೇವೆ. ಯಾಕೆ ಅಂತ ಅಂದರೆ, ಒಂದು ದೊಡ್ಡ ರೀತಿಯಲ್ಲಿ ಅವರು ನಮ್ಮ ಜೀವನದಲ್ಲಿ ಪ್ರಭಾವಶಾಲಿಗಳಾಗಿರುತ್ತಾರೆ. ನಮ್ಮನ್ನು ಆಶ್ಚರ್ಯಗೊಳಿಸುವ ಅನೇಕ ಕಾರ್ಯಗಳು ನಮಗೆ ತೋರಿಸಿಕೊಡುತ್ತಾರೆ. ಅಂದರೆ ನಾವು ಅಸಾಧ್ಯವೆನ್ನುವ ಸಂಗತಿಗಳು, ಇದು ನಡೆಯುವುದೇ ಇಲ್ಲ ಎಂದು ನಾವು ಹೇಳುವ ಕಾರ್ಯಗಳು ಅವರು ಮಾಡಿ ತೋರಿಸುತ್ತಾರೆ. ಅಸಾಧ್ಯಗಳು ಯಾವುದೂ ಇಲ್ಲವೆಂದು ನಿರೂಪಿಸುತ್ತಾರೆ. ಹಾಗೆ ಕರ್ತನಲ್ಲಿರುವ ಅವರ ನಂಬಿಕೆ, ಕರ್ತನೊಂದಿಗಿರುವ ಅವರ ಪಯಣ, ಇವೆಲ್ಲವೂ ಶ್ರೇಷ್ಠವಾಗಿದೆ. ಅಷ್ಟು ದೊಡ್ಡ ವ್ಯಕ್ತಿಗಳಾಗಿ, ಅಷ್ಟು ದೊಡ್ಡ ತಂದೆಯಾಗಿ ನಾವು ಅವರನ್ನು ಎದುರು ನೋಡುತ್ತೇವೆ. ನಾವು ಅವರಿಂದ ಅನೇಕ ಕಾರ್ಯಗಳು ಕಲಿಯುತ್ತಾ ಇದ್ದೇವೆ. ಹಾಗಾಗಿ ಅವರು ನಮ್ಮ ಜೀವನದಲ್ಲಿ ಹೀರೋಸ್ ಆಗಿದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಸರ್ಕಲ್ನಲ್ಲಿ ಅನೇಕ ತಂದೆಗಳಿದ್ದಾರೆ ಎಂದು ನಾನು ತಿಳಿದಿದ್ದೇನೆ. ಒಂದು ಮಾತಿನಲ್ಲಿ ನಿಮ್ಮ ತಂದೆಯನ್ನು ನೀವು ಹೇಗೆ ವಿವರಣೆ ಮಾಡುವಿರಿ? ನನ್ನ ಪ್ರಕಾರ ಕಾಪಾಡುವವನು ಎಂಬ ಒಂದು ಪದದಿಂದ ನಾನು ನನ್ನ ತಂದೆಯನ್ನು ಬಣ್ಣಿಸಬಲ್ಲೆ. ಸೊ ನಿಮ್ಮ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಜ್ಞಾನಮುತ್ತು. ಯಾಕೆ ಅವರ ಬಗ್ಗೆ ಪ್ರೊಟೆಕ್ಟಿವ್ ಎಂದು ನೀವು ಹೇಳ್ತೀರಾ? ನನ್ನ ಸಣ್ಣ ಪ್ರಾಯದಿಂದಲೂ ಕೂಡ ಎಲ್ಲಾ ವಿಷಯದಲ್ಲಿ ಅವರು ನನ್ನನ್ನು ಕಾಪಾಡುತ್ತಿದ್ದರು. ನಾನು ಒಂದು ಹುಡುಗಿ, ಅವರ ಮಗಳು ಎಂದು ಕೂಡ ಕಾಪಾಡುತ್ತಿದ್ದರು. ಅದು ಮಾತ್ರವಲ್ಲದೆ ಬೇರೆ ವಿಚಾರದಲ್ಲಿ ನೋಡುವುದಾದರೆ, ನಾನು ಶಾಲೆಯಲ್ಲಿ ಕಡಿಮೆ ಅಂಕ ಗಳಿಸಿದರೆ ಅಥವಾ ನನ್ನ ಬಗ್ಗೆ ಯಾರಾದರೂ ದೂರು ಹೇಳಿದರೆ, ಅದು ನನ್ನ ಟೀಚರ್ ಅಥವಾ ಸ್ನೇಹಿತರಾಗಿರಬಹುದು, ಕೂಡಲೇ ಅವರ ಉತ್ತರ, ಓ ನನ್ನ ಮಗಳು ಹಾಗೆ ಮಾಡಿರಲಿಕ್ಕಿಲ್ಲ, ಅವಳು ತಪ್ಪು ಮಾಡುವುದಿಲ್ಲ, ನೀವು ತಪ್ಪು ಹೇಳುತ್ತಿದ್ದೀರಿ, ಅವಳ ಬಗ್ಗೆ ದೂರು ಹೇಳಬೇಡಿ. ಅವರು ಯಾವಾಗಲೂ ನನ್ನ ಪರವಾಗಿ ನಿಲ್ಲುತ್ತಿದ್ದರು. ಇದರಿಂದ ನಾವು ಏನಾದರೂ ತಪ್ಪು ಮಾಡಿದರೂ ಕೂಡ ನನಗೆ ತುಂಬಾ ಬೇಜಾರಾಗುತ್ತಿತ್ತು. ನಮಗೆ ಕೂಡಲೇ ಅನಿಸುತ್ತಿತ್ತು, ನನ್ನ ತಂದೆ ನನ್ನ ಮೇಲೆ ಬಹಳ ವಿಶ್ವಾಸವಿಟ್ಟಿದ್ದಾರೆ, ಆದ್ದರಿಂದ ನಾನು ನನ್ನ ತಂದೆಯ ಹೆಸರನ್ನು ಉಳಿಸಬೇಕು. ಹೀಗೆ ಮತ್ತೆ ಅದೇ ತಪ್ಪನ್ನು ಮಾಡುತ್ತಿರಲಿಲ್ಲ. ಹೀಗಾಗಿ ನಾನು ಹೇಳಿದೆ ನನ್ನ ತಂದೆ ಕಾಪಾಡುವವರು ಎಂದು. ಅನೇಕ ಅವರ್ತಿ ಮದುವೆಯಾದ ನಂತರ ಕೂಡ ಸ್ಯಾಮ್ ನನಗೆ ಯಾವಾಗಲೂ ತಮಾಷೆ ಮಾಡುವಂತೆ ಅವರು ಹೀಗೆ ಹೇಳ್ತಾರೆ, ಶಿಲ್ಪಾ, ನೀನು ಯಾವುದಾದರೂ ತಪ್ಪುಗಳನ್ನು ಮಾಡಿದರೂ ಕೂಡ ನಿನ್ನನ್ನು ಕಾಪಾಡ್ಲಿಕ್ಕೆ ನಿನ್ನ ತಂದೆ ಇದ್ದಾರೆ, ಆದ್ರಿಂದ ಚಿಂತಿಸುವ ಅಗತ್ಯ ಇಲ್ಲ. ಹೌದು, ನಿಜ. ನಾನು ಅವ್ರ ಹತ್ರ ಒಂದು ಸಣ್ಣ ವಿಷಯ ಹೇಳಿದ್ರು ಕೂಡ, ಇಲ್ಲ ನನ್ನ ಮಗಳು ಹಾಗೆ ಮಾಡುವುದಿಲ್ಲ, ಅವಳು ತುಂಬಾನೇ ಒಳ್ಳೆಯವಳು ಅಂತಾರೆ, ಅವಳು ನನ್ನ ಬಂಗಾರ. ನಮ್ಮ ಮದುವೆಯಲ್ಲಿ ಸ್ಟೇಜ್ನಲ್ಲಿ ಮೆಸೇಜ್ ಕೊಡುವಾಗಲೂ ಕೂಡ ಅವರು ಹೇಳಿದರು, ಸ್ಯಾಮ್, ನಾನು ನಿನಗೆ ದೊಡ್ಡ ಬಂಗಾರವನ್ನು ಕೊಡ್ತಾ ಇದ್ದೇನೆ ಅಂತ. ಅದೇನು ಬಂಗಾರ ಬರ್ತಿದೆಯಾ ಅಂತ ನಾನು ನೋಡಿದರೆ, ನನ್ನ ಮಗಳನ್ನೇ ನಿನಗೆ ಬಂಗಾರವಾಗಿ ಕೊಡ್ತೇನೆ ಅಂತಾರೆ ಅವರು. ನೀವು ತುಂಬಾ ಅಮೂಲ್ಯವಾದ ಬಂಗಾರನೇ, ನಿಜ. ಹೀಗೆ ಅವರು ನಿಮ್ಮ ಬಗ್ಗೆ ತುಂಬಾ ಪ್ರೊಟೆಕ್ಟಿವ್ ಆಗಿದ್ದಾರೆ, ಯಾರಿಗೂ ನಿಮ್ಮ ಬಗ್ಗೆ ದೂರು ಹೇಳಲಿಕ್ಕೆ. ಹಾಗೆ ನಿನ್ನ ಅನುಭವಗಳು ಏನಷ್ಟೆಲ್ಲ? ನಾನು ತಂದೆಯ ಬಗ್ಗೆ ಯೋಚಿಸುವಾಗೆಲ್ಲ ಹೀಗೆ ನೆನೆಸುತ್ತೇನೆ, ಅವರು ಒಬ್ಬ ಕನಸುಗಾರ. ನಾನು ಹಿಂದೆ ಅನೇಕ ಸ್ಥಳಗಳಲ್ಲಿ ಈ ಬಗ್ಗೆ ಮಾತನಾಡಿದ್ದೇನೆ. ನಾನು ಹೀಗೆ ಹೇಳಲಿಕ್ಕೆ ಕಾರಣವೇನೆಂದರೆ, ದೇವರು ಅವರಿಗೆ ದೊಡ್ಡ ದೊಡ್ಡ ಕನಸುಗಳನ್ನು, ದೊಡ್ಡ ದೊಡ್ಡ ದರ್ಶನಗಳನ್ನು ನೀಡುತ್ತಾನೆ. ಕುಟುಂಬಕ್ಕಾಗಿ ಏನು ಮಾಡಬೇಕು, ಅನೇಕ ಸಂಸ್ಥೆಗಳಿಗಾಗಿ, ಅನೇಕ ಜನರಿಗಾಗಿ ಕೂಡ
ಆದ್ದರಿಂದ ಅನೇಕ ಜನರು ಅವರ ದರ್ಶನಗಳ ಬಗ್ಗೆಯೂ ಕೇಳುತ್ತಾರೆ. ದೇವರು ಅವರಿಗೆ ಕೊಟ್ಟ ದರ್ಶನಗಳ ಮತ್ತು ಪ್ರವಾದನೆಗಳ ಬಗ್ಗೆ ಕೇಳಿದ ನಂತರ ಇದು ಅಸಾಧ್ಯ, ತುಂಬಾ ದೊಡ್ಡದಾಗಿದೆ. ಇದನ್ನು ಕೇಳಿದ ಅವರ ಸಿಬ್ಬಂದಿಗಳು ಅಥವಾ ಜೊತೆ ಕೆಲಸದವರು ಕೂಡ ಕೇಳುತ್ತಾರೆ, ಇದಕ್ಕೋಸ್ಕರ ನಾವು ಜನರನ್ನು ಎಲ್ಲಿಂದ ತರಲಿ, ಇದಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು, ಸಂಪನ್ಮೂಲವನ್ನು ಎಲ್ಲಿಂದ ತರುವೆವು? ಆದರೆ ತಂದೆ ಯಾವಾಗಲೂ ಹೇಳುತ್ತಾರೆ, ದೇವರು ನನಗೆ ಈ ದರ್ಶನವನ್ನು ನೀಡಿದ್ದಾನೆ, ಆತನೇ ಬೇಕಾದ ಹಣವನ್ನು, ಜನರನ್ನು ದಯಪಾಲಿಸುವನು ಮತ್ತು ಸರಿಯಾದ ಸಮಯಕ್ಕೆ ಅದು ಪೂರೈಕೆಯಾಗುವಂತೆಯೂ ಮಾಡುತ್ತಾನೆ. ವಿಶೇಷವಾಗಿ ಅಜ್ಜ ತೀರಿಕೊಂಡ ನಂತರ ದೇವರು ತಾನೇ ಅವರ ಜೊತೆಯಲ್ಲಿ ಕುಳಿತುಕೊಳ್ಳುತ್ತಾನೆ, ಅವರಿಗೆ ಕಲಿಸುತ್ತಾನೆ, ಶಿಸ್ತುಬದ್ಧಗೊಳಿಸುತ್ತಾನೆ. ಇದೇ ರೀತಿಯಲ್ಲಿ ನಮ್ಮನ್ನು ಬೆಳೆಸಲು ಕೂಡ ಅವರು ಕಲಿತುಕೊಂಡರು. ತಂದೆಯಾಗಿ ಅವರು ದೇವರ ಸ್ವರವನ್ನು ಕೇಳುವುದು ಮಾತ್ರವಲ್ಲದೆ ನಾವು ಕೂಡ ಹೇಗೆ ದೊಡ್ಡ ಕನಸುಗಳನ್ನು ಕಾಣಬೇಕು ಎಂದು ಹೇಳಿಕೊಟ್ಟರು. ಶಾಲೆಯಲ್ಲಿ ಕೂಡ 80% ಕನಸು ಕಾಣುವುದಲ್ಲ, 100% ಅನ್ನುತ್ತಿದ್ದರು. ಮಾತ್ರವಲ್ಲದೆ ನಮ್ಮ ವೃತ್ತಿಯಲ್ಲಿ, ನಮ್ಮ ಸೇವೆಯಲ್ಲಿ ಎಲ್ಲವನ್ನೂ ದೊಡ್ಡದಾಗಿ ಮಾಡಲು ಹೇಳುತ್ತಿದ್ದರು, ಅನೇಕ ಜನರನ್ನು ತಲುಪಲು. ಇದರಿಂದ ಅನೇಕ ಜನರು ಆಶೀರ್ವಾದ ಹೊಂದಲಿಕ್ಕಾಗುವಂತೆ. ಇದನ್ನೇ ನಾನು ನನ್ನ ತಂದೆಯ ವಿಷಯದಲ್ಲಿ ಮೆಚ್ಚುತ್ತೇನೆ. ದೊಡ್ಡ ಕನಸು ಕಂಡು ತಾನು ಶ್ರಮೆ ಪಡುವ ಬದಲಾಗಿ ದೇವರೇ ಪೂರೈಸುವಂತೆ ಒಪ್ಪಿಸಿಕೊಡುತ್ತಾರೆ. ಹಾಗೆ ನಿಮ್ಮ ತಂದೆ ಬಗ್ಗೆ ಹೇಳಿ ಡ್ಯಾನಿ. ಪಾಸ್ಟರ್ ಜೋಶುವಾ ಸ್ಟೀಫನ್. ನನ್ನ ತಂದೆ ಬಹಳ ಮೃದುವಾದ ಮತ್ತು ಶಾಂತ ಗುಣವುಳ್ಳವರು. ನನ್ನ ಹಾಗೇನಾ? ಓಕೆ. ಅವರು ಬಹಳ ಮಾತಾಡುವರಲ್ಲ, ತುಂಬ ಕಡಿಮೆ ಪದಗಳು. ಅವರೊಬ್ಬ ಪಾಸ್ಟರ್ ಕೂಡ. ಅಂದ ಹಾಗೆ ಅವರು ಪ್ರಸಂಗ ಮಾಡಲು ಸ್ಟೇಜ್ ಹತ್ತಿದರೆ ಅವರು ಬೇರೆಯವರಾಗಿರ್ತಾರೆ. ಅವರು ರೂಪಾಂತರವಾಗುವುದನ್ನು ನೋಡ್ಬೋದು. ಪ್ರಸಂಗಿಸುವಾಗ ನಿಜವಾಗ ಬಹಳ ಗಟ್ಟಿಯಾಗಿ ಮಾತಾಡ್ತಾರೆ. ಅವರು ಜನರು ನಗಿಸ್ತಾರೆ. ಪ್ರಸಂಗಿಸುವಾಗ ಜೋಕ್ ಮಾಡ್ತಾರೆ. ಒಟ್ಟಲ್ಲಿ ಬೇರೆಯವರಾಗಿದ್ದಾರೆ. ಆ್ಯಂಡ್ ಶಿಲ್ಪ ಅವರು ಹೇಳಿದ ಹಾಗೆ ಯಾವಾಗೆಲ್ಲ ಅವರ ತಮ್ಮ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಳ್ತಾ ಇದ್ರು ಆಗೆಲ್ಲ ಅವ್ರ ತಂದೆ ಅವ್ರ ಜೊತೆ ನಿಂತ್ಕೊಳ್ತಾ ಇದ್ರಂತೆ. ನನ್ನ ಕತೆ ಸ್ವಲ್ಪ ವ್ಯತ್ಯಾಸವಾಗಿದೆ. ಏನಂದರೆ ನಾನು ಯಾವುದೇ ಸಬ್ಜೆಕ್ಟಲ್ಲಿ ಫೇಲ್ ಆದರೂ ನಿಜವಾದ ಬಹಳ ಕಡಿಮೆ ಮಾರ್ಕ್ಸ್ ತಗೊಂಡ್ರು ನನ್ನ ತಂದೆ ನನಗೆ ಓಕೆ, ನೀನು ಒಳ್ಳೆ ರೀತಿಯಲ್ಲಿ ಮಾಡಿದಿ, ಆದರೆ ನಿನಗೆ ಪಾಠ ಹೇಳ್ಕೊಟ್ಟವ್ರ ವ್ಯಕ್ತಿ ನಿನ್ನ ಟೀಚರ್, ಅವ್ರು ಸರಿಯಾದ ಕೆಲಸ ಸರಿಯಾಗಿ ಕಲಿಸಲಿಲ್ಲ, ಅವ್ರು ನನಗೆ ಸರಿಯಾಗಿ ಹೇಳ್ಕೊಡ್ಲಿಲ್ಲ ಎಂದು ಹೇಳಿ ನಾನು ರಕ್ಷಿಸ್ತಾ ಇದ್ರು. ನನಗೆ ಹೇಳಿಕೊಟ್ಟವ್ರು ಸರಿಯಾಗಿ ಹೇಳಿಕೊಡ್ಲಿಲ್ಲ ಅನ್ನೋರು ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ನಾನೇನೇ ಮಾಡಿದ್ರು ನನ್ನನ್ನು ಬಹಳವಾಗಿ ಪ್ರೇರೇಪಿಸುತ್ತಾ ಮತ್ತು ಪ್ರೋತ್ಸಾಹಿಸ್ತಾ. ಅದ್ಭುತವಾಗಿದೆ. ಹೌದು, ನಿಮಗೂ ಕೂಡ ನಿಮ್ಮ ತಂದೆಯ ಬಗ್ಗೆ ಏನೋ ಒಂದು ಒಳ್ಳೆಯ ಕಾರ್ಯ, ಅವರ ಅನನ್ಯತೆಯ ಬಗ್ಗೆ ಹೇಳಲಿಕ್ಕಿದೆ ಎಂದು ನಾನು ನಂಬುತ್ತೇನೆ. ನಾವು ಅದನ್ನು ನಿಮ್ಮಲ್ಲಿ ಕೇಳಿಕೊಂಡಿದ್ದೇವೆ. ನಿಮ್ಮಲ್ಲಿ ಅನೇಕರು ನಿಮ್ಮ ತಂದೆಯ ಬಗ್ಗೆ ಕಮೆಂಟ್ಗಳನ್ನು, ಹಾರೈಕೆಗಳನ್ನು ಕಳಿಸಿದ್ದೀರಿ. ಈ ಸಮಯದಲ್ಲಿ ನಿಮ್ಮ ಕಮೆಂಟ್ಗಳು, ನಿಮ್ಮ ಶಬ್ದವನ್ನು ನಾವು ಸ್ಕ್ರೀನ್ನಲ್ಲಿ ತೋರಿಸುತ್ತೇವೆ. ನಿಮ್ಮ ತಂದೆಯ ಬಗ್ಗೆ ಈ ಫಾದರ್ಸ್ ಡೇನಲ್ಲಿ ನೀವು ಏನು ಹೇಳಿದಿರಿ ಎನ್ನುವುದನ್ನು ಈಗ ನಾವು ನೋಡೋಣ, ಬನ್ನಿ. ವಾವ್, ಅನೇಕ ಸಿಹಿ ಮಾತುಗಳು ಬರ್ತಾ ಇದೆ. ಆದರೆ ಅನೇಕ ಬಾರಿ ಇದು ನಿಜ ಜೀವನದಲ್ಲಿ ನಡೆಯುತ್ತಾ ಇಲ್ಲ. ಆದರೆ ಈ ಕಮೆಂಟ್ಗಳ ಮೂಲಕವಾಗಿ ಆದರೂ ನಾವು ಅದನ್ನು ಒಳ್ಳೆಯ ಕಾರ್ಯಗಳನ್ನು ಹೊರಗೆ ತಂದಿದ್ದೇವೆ. ನೀವು ನಿಮ್ಮ ತಂದೆಯ ಜೊತೆಯಲ್ಲಿ ಕೂತ್ಕೊಂಡು ಅವರಿಗೆ ಅದನ್ನು ತೋರಿಸಿದ್ದೀರಿ ಎಂದು ನಂಬುತ್ತೇವೆ. ಆದರೆ ಇವತ್ತು ಯೇಸುನೇ ನಮ್ಮ ಮೊದಲನೇ ಹಾಗೂ ಅಚ್ಚುಮೆಚ್ಚಿನ ತಂದೆಯು. ಈ ಫಾದರ್ಸ್ ಡೇನಲ್ಲಿ ನಾವು ಅವರನ್ನು ನೆನೆಸ್ಕೋಬೇಕು. ಅವರು ನಮಗೆ ತೋರಿಸಿದ ಎಲ್ಲ ಶ್ರೇಷ್ಠವಾದ ಪ್ರೀತಿಗಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಹೇಳಬೇಕು. ನಮಗೆ ಕಲಿಸಿಕೊಟ್ಟಿರುವ ವಿಧಾನಗಳಿಗಾಗಿ, ನಮ್ಮನ್ನು ಕಾಯ್ದು ಕಾಪಾಡಿರುವ ಪ್ರತಿಯೊಂದು ಸಣ್ಣ ವಿಷಯಗಳಲ್ಲಿ ಒಂದು ವೇಳೆ ನಾವು ಅವುಗಳನ್ನು ನೆನೆಸ್ಕೊಳ್ಳಿಲ್ಲ ಅಂದ್ರೂ, ಆದರೆ ಹೇಗೆ ಅವರು ನಮ್ಮ ಜೀವನವನ್ನು ರೂಪಿಸಿ ನಮ್ಮನ್ನು ಮುನ್ನಡೆಸುತ್ತಾರೆ ಎನ್ನುವುದು ಅದ್ಭುತವಾಗಿದೆ. ಸೊ ಒಟ್ಟಿಗೆ ನಾವು ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ಅವರಿಗೆ ಒಂದು ದೊಡ್ಡ ಫಾದರ್ಸ್ ಡೇ ವಿಶ್ ಮಾಡೋಣ. ಹಾಗೆಯೇ ಇವತ್ತು ನಮ್ಮ ಇಹಲೋಕದ ತಂದೆಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ನನ್ನ ಬಗ್ಗೆ ಹೇಳಿದರೆ, ನನ್ನ ತಂದೆಯ ಜೊತೆಯಲ್ಲಿ ನಾನು ಒಂದು ಬಹಳ ಕಟ್ಟುನಿಟ್ಟಾಗಿರುವ ತಂದೆಯನ್ನು ನೋಡಿದ್ದೀನಿ. ನಾವು ತಂದೆ ಎಂದು ಹೇಳುವಾಗಲೇ ಅದರಲ್ಲಿ ಒಂದು ವಿಪರೀತವಾದ ಭಯದ ಅನುಭವವಿದೆ. ಅವರು ತುಂಬಾ ದೊಡ್ಡದಾಗಿಯೂ ಬಲಿಷ್ಠರಾಗಿಯೂ ಕಾಣಿಸಿಕೊಳ್ಳುತ್ತಾರೆ. ಅವರ ಮಾತುಗಳು ತೂಕವುಳ್ಳದಾಗಿರುತ್ತದೆ. ಸೊ ಆದುದರಿಂದ ಅವರ ಮಾತುಗಳು ನಮ್ಮಲ್ಲಿ ಸ್ವಲ್ಪ ಹೆದರಿಕೆ, ನಿಜವಾಗಲೂ ತುಂಬಾ ಹೆದರಿಕೆ ಉಂಟು ಮಾಡುತ್ತದೆ. ಅವರು ಹೇಳುತ್ತಾರೆ, ಏಯ್ ಅದನ್ನು ಮಾಡಬೇಡ, ಏಯ್ ಅಂತ ಹೇಳಿದರೆ ಸಾಕು, ನೋಡು ಕೇಟಿ ಹೇಗೆ ರೆಸ್ಪಾಂಡ್ ಮಾಡ್ತಾಳೆ ಅಂತ. ಕೇಟಿ, ನಾನು ಅಂದಾಗ ನೀನು ಹೆದರ್ಕೊಂಡಿದೀಯಾ ಇಲ್ವಾ? ಓಕೆ, ಯಾಕೆಂದರೆ ನಾನೊಬ್ಬ ಕರುಣೆಯುಳ್ಳ ತಂದೆಯಾಗಿದ್ದೇನೆ. ಇದು ಅವರು ಹೇಳುವ ಕಾರ್ಯಗಳಿಗೆ ತೂಕವನ್ನು ನೀಡುತ್ತದೆ.
ಅವರು ಯಾವಾಗಲೂ ನಮ್ಮನ್ನು ಶಿಸ್ತು ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ಕಟ್ಟುನಿಟ್ಟಾದಂತಹ ಪಾಲನೆಯೊಳಗಾಗಿ ನಮ್ಮನ್ನು ನಡೆಸುತ್ತಾರೆ. ಅದೇ ಹೆಚ್ಚಾಗಿ ಅವರ ರೋಲು. ಒಟ್ಟಿನಲ್ಲಿ ಎಲ್ಲ ತಂದೆಗಳು ಹಾಗಿರುತ್ತಾರೆ, ಕೆಲವೊಮ್ಮೆ ತಾಯಿಯಂದರು ಕೂಡ ಹಾಗಿರುತ್ತಾರೆ. ಆದರೆ ನನ್ನ ಜೀವನದಲ್ಲಿ ನನ್ನ ತಂದೆಯ ರೋಲು ಹೇಗಿತ್ತು ಅಂದರೆ, ಅವರು ನನ್ನನ್ನು ನನ್ನ ಸಣ್ಣ ವಯಸ್ಸಿನಿಂದಲೂ ತುಂಬ ಮುಂದಕ್ಕೆ ತಳ್ಳುತ್ತಿದ್ದರು. ನನ್ನ ಮೊದಲನೇ ಹಾಡಿನ ಬಗ್ಗೆ ನಾವಿಬ್ಬರು ಮಾತನಾಡಿದ್ದೇವೆ. ನಾನು ಬರೀ 4 ವಯಸ್ಸಿದ್ದಾಗ 2 ಗಂಟೆಗಳ ಕಾಲ ರೆಕಾರ್ಡಿಂಗ್ ಆಗಿ ಕೂತಿದ್ದು ಎಷ್ಟು ಕಷ್ಟವಾಗಿತ್ತು ನನಗೆ ಗೊತ್ತಾ. ತುಂಬ ಬಿಸಿಯಾದ ಬೆಳಕಿನ ಪ್ರಕಾಶದಲ್ಲಿ ಕೂತ್ಕೊಂಡು ನಾನು ಬಹಳ ಬೆವರುತ್ತಿದೆ. ಆಗ ಅಪ್ಪ ಹೇಳಿದರು, ನೀನು ಈ ಹಾಡು ಮುಗಿಸಲೇಬೇಕು, ಎದ್ದು ಹೋಗುವಂಗಿಲ್ಲ, ಈ ಹಾಡು ಅನೇಕರಿಗೆ ಆಶೀರ್ವಾದವಾಗ್ತದೆ. ಹಾಗೆ ಈ ಹಾಡಿನ ಮೂಲಕವಾಗಿ ಅವರು ನನ್ನನ್ನು ನ್ಯಾಷನಲ್ ಪ್ಲಾಟ್ಫಾರ್ಮಿಗೆ ಕರೆದೊಯ್ದರು. ಒಂದು ನ್ಯಾಷನಲ್ ಚಾನೆಲ್ ಮೂಲಕವಾಗಿ ಅಂತಹ ಒಂದು ಅವಕಾಶ ವಯಸ್ಸಿನಲ್ಲಿ ನನಗೆ ಸಿಗಿರುವುದರ ಬಗ್ಗೆ ಆಗ ನನಗೆ ಹೆಚ್ಚು ಗೊತ್ತಿರಲಿಲ್ಲ. ಆದರೆ ಈಗ ಅದು ಎಷ್ಟು ದೊಡ್ಡ ಆಪರ್ಚುನಿಟಿ ಆಗಿತ್ತು ಎಂದು ನಾನು ತಿಳಿದುಕೊಳ್ಳುತ್ತಿದ್ದೇನೆ. ಈ ರೀತಿಯಾಗಿ ಮಕ್ಕಳಾಗಿರುವ ನಮ್ಮನ್ನು ಅವರು ಟ್ರೈನ್ ಮಾಡುತ್ತಿದ್ದರು. ರೆಕಾರ್ಡಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ, ಮೀಟಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಮಾತ್ರವಲ್ಲದೆ ಸ್ಟಡೀಸ್ ವಿಡಿಯೋದಲ್ಲಿ ಕೂಡ ನೀವು ಹೇಳಿದ ಹಾಗೆ 80 to 90% ಆಗ್ತಿರಲಿಲ್ಲ. ನಮಗೆ 100% ಸಿಗಲಿಲ್ಲ ಅಂತ ಅಂದರೆ ಯಾಕೆ ಅಂತ ಕೇಳ್ತಾರೆ. ಯಾಕೆ 100 ಸಿಗಲಿಲ್ಲ? ನಾನು 95% ಒಂದಿಗೆ ಬಂದರೂ ಸಹ ಯಾಕೆ 100 ಸಿಗಲಿಲ್ಲ, ಯಾಕೆ A+ ಸಿಗಲಿಲ್ಲ ಅಂತ ಕೇಳ್ತಾರೆ. ಅದೇ ಅವರು ನಮಗೋಸ್ಕರ ಇಟ್ಟಿರುವ ಹೈ ಸ್ಟ್ಯಾಂಡರ್ಡ್ಸ್. ಹಾಗೆ ಇದರ ಮೂಲಕ ನಾವು ಕೂಡ ಇದೇ ಸ್ಟ್ಯಾಂಡರ್ಡ್ಸ್ ನಮ್ಮ ಜೀವನದಲ್ಲಿ ನಾವು ಇಟ್ಟುಕೊಳ್ಳಬೇಕು ಎಂದು ನಾವು ಕಲಿತುಕೊಂಡಿದ್ದೇವೆ. ನಾವು ಕಡಿಮೆಗೆ ಒಪ್ಕೊಳ್ಳಬಾರದು ಅಂತ. ಹಾಗೆ ಅದೊಂದು ದೊಡ್ಡ ಅನುಭವ. ಇದು ಇಲ್ಲದೆ ಹೋಗಿದ್ದರೆ ನಾನು ಹೇಗಿರ್ತಿದ್ದನೋ, ಇಂದ ಹೈ ಲೆವೆಲ್ನಲ್ಲಿ ಪರ್ಫಾರ್ಮ್ ಮಾಡಲು ಪ್ರಯತ್ನಿಸುತ್ತಿದ್ದನೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಸಣ್ಣ ಮಕ್ಕಳಾಗಿ ನಾವು ನಮ್ಮ ತಂದೆಯ ಆದೇಶಗಳನ್ನು ಪಾಲಿಸಬೇಕಾಗಿತ್ತು. ಇದನ್ನು ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಿದೆ. ಅಬ್ರಹಾಮನು ತನ್ನ ಪರಲೋಕದ ತಂದೆಯ ಆದೇಶಗಳನ್ನು ಕಾಪಾಡಿದ್ದಾಗ ಆದಿಕಾಂಡ 15:6 ಹೇಳುತ್ತಿದೆ, ಕರ್ತನ ಮೇಲೆ ಅಬ್ರಹಾಮನಿಟ್ಟಂತಹ ನಂಬಿಕೆ ಹಾಗೂ ಆತನ ವಿಧೇಯತೆಯನ್ನು ಆತನ ನೀತಿವಂತಿಕೆ ಎಂದು ಲೆಕ್ಕಿಸಲ್ಪಟ್ಟಿದೆ ಎಂಬುದಾಗಿ. ಅಬ್ರಹಾಮನು ನೀತಿವಂತನಾದನು, ಯಾಕೆಂದರೆ ಆತನು ತನ್ನ ಪರಲೋಕದ ತಂದೆಗೆ ವಿಧೇಯನಾದನು ಹಾಗೂ ಆತನ ಮಾತುಗಳನ್ನು ನಂಬಿದನು. ಇದೇ ಸಂಬಂಧವನ್ನು ನಾವು ನಮ್ಮ ತಂದೆಗಳ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ಒಂದು ವೇಳೆ ವಿಧೇಯರಾಗುವುದಕ್ಕಾಗಿ ಸನ್ನಿವೇಶಗಳು ಪ್ರತಿಕೂಲವಾಗಿರುತ್ತದೆ, ಅಂಥದ್ರಲ್ಲೂ ನನ್ನ ಸ್ನೇಹಿತರೆ, ನಮ್ಮ ತಂದೆಗಳಿಗೆ ನಾವು ವಿಧೇಯರಾಗಿರಬೇಕೆಂದು ದೇವರು ಎದುರು ನೋಡುತ್ತಾರೆ. ಹಾಗೆ ಅವರ ಮಾತುಗಳನ್ನು ನಂಬಿ ಅದನ್ನು ಮಾಡಿದರೆ ದೊಡ್ಡ ಆಶೀರ್ವಾದ ಉಂಟಾಗ್ತದೆ. ನನ್ನ ಜೀವನದಲ್ಲಿ ನಾನು ಬಹಳ ಸಹನೆಯಿಂದ ವಿಧೇಯತೆಯಿಂದ ಮುಂದೆ ಹೋದಾಗ ದೊಡ್ಡ ಆಶೀರ್ವಾದಗಳನ್ನು ಕಂಡಿದ್ದೇನೆ. ದೇವರು ಇದನ್ನು ಆಶೀರ್ವದಿಸುತ್ತಾರೆ ಮತ್ತು ಘನಪಡಿಸುತ್ತಾರೆ. ಸೊ ಅಷ್ಟೆಲ್ಲ ಅಪ್ಪ ಅವರ ಜೊತೆಯಲ್ಲಿ ನಿಮಗೆ ಉಂಟಾದ ಅನುಭವಗಳ ಬಗ್ಗೆ ಹೇಳ್ತೀರಾ? ನಾವು ತಂದೆಯಂದಿರನ್ನು ಅನೇಕ ಆವರ್ತಿ ನೋಡುವಾಗ ಅದರ ಹಿಂದೆ ಏನು ನಡೆದಿದೆ ಎಂಬುದಾಗಿ ಗಮನಿಸುವುದಿಲ್ಲ. ಅವರು ಕುಟುಂಬಕ್ಕಾಗಿ ಮಾಡಿದ ತ್ಯಾಗವನ್ನು ನಾವು ನೋಡುವುದಿಲ್ಲ. ತಮ್ಮ ಕುಟುಂಬಕ್ಕಾಗಿ ಅಥವಾ ಅವರ ಮಕ್ಕಳಿಗಾಗಿ ಅವರು ಅನೇಕ ಉದ್ಯೋಗಗಳನ್ನು ಮಾಡುತ್ತಾ ಅವರ ಶಾಲೆಯ ಶುಲ್ಕವನ್ನು ಭರಿಸುತ್ತಾರೆ. ಕಾಲೇಜ್ಗೆ ಹೋಗುವುದಕ್ಕಾಗಿ ಕೆಲವೊಂದಾವರ್ತಿ ಅವರು ಸಾಲವನ್ನು ಕೂಡ ಮಾಡುತ್ತಾರೆ. ಅನೇಕ ಆವರ್ತಿ ಇವೆಲ್ಲಕ್ಕೂ ನಾವು ಗಮನ ಹರಿಸುವುದಿಲ್ಲ. ಅವರು ಹೇಳುತ್ತಾರೆ ತಮ್ಮ ಮಕ್ಕಳು ಸಂತೋಷವಾಗಿರಬೇಕು, ಬಹಳ ಚೆನ್ನಾಗಿ ನೆಲೆಗೊಳ್ಳಬೇಕು ಎಂದು. ಅವರು ಬೆಳೆಯುವಂಥ ಸಮಯದಲ್ಲಿ ಅವರಿಗೆ ಈ ಅವಕಾಶಗಳು ಇದ್ದಿರಲಿಕ್ಕಿಲ್ಲ. ಅತ್ಯಾಧುನಿಕ ಜೀವನ. ಆದರೂ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಕೊಡಲು ಅವರು ಬಯಸುತ್ತಾರೆ. ತಮ್ಮ ಮಕ್ಕಳ ಜೀವಿತಕ್ಕೆ ಆಧಾರವಾಗಿರಬೇಕೆಂದು ಯಾವ ತ್ಯಾಗವನ್ನು ಕೂಡ ಮಾಡಲು ಅವರು ಸಿದ್ಧರಾಗಿರುತ್ತಾರೆ. ಅವರು ತಮ್ಮ ಮಕ್ಕಳಿಗೆ ಹೇಳಿಕೊಳ್ಳುವುದೇ ಇಲ್ಲ, ನೋಡು ನಾನು ನಿನಗೋಸ್ಕರ ಸಾಲವನ್ನು ಮಾಡಿಕೊಂಡಿದ್ದೇನೆ, ಇದಕ್ಕೋಸ್ಕರ ನಾನು ಇಷ್ಟು ಬೆಲೆಯನ್ನು ಕಟ್ಟಿದ್ದೇನೆ. ತಾವು ಮಾಡಿಕೊಳ್ಳುವ ತ್ಯಾಗಗಳ ಬಗ್ಗೆ ಅವರು ಹೇಳಿಕೊಳ್ಳುವುದೇ ಇಲ್ಲ. ಅನೇಕರು ಅದನ್ನು ಲೆಕ್ಕಿಸುವುದು ಕೂಡ ಇಲ್ಲ. ನನ್ನ ಶ್ರಮದಿಂದ, ನನ್ನ ಶ್ರಮದ ಹಣದಿಂದ ನೀನು ಬದುಕುತ್ತಿದ್ದೀ ಎಂಬುದಾಗಿ ಅವರು ಹೇಳುವುದಿಲ್ಲ. ಯಾವಾಗಲೂ ಹೆತ್ತವರು ಮಕ್ಕಳು ಅತ್ಯುತ್ತಮವಾದದನ್ನು ಮಾಡುವುದಕ್ಕಾಗಿ ಪ್ರೋತ್ಸಾಹಿಸುತ್ತಾರೆ, ಜೀವನದಲ್ಲಿ ಮುಂದೆ ಬರಲು ಬೆಂಬಲಿಸುತ್ತಾರೆ. ಅದು ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ನಮ್ಮ ತಂದೆಯವರು ಅನೇಕ ತ್ಯಾಗಗಳನ್ನು ಮಾಡಿದ್ದಾರೆ, ದೇವರಿಗಾಗಿ ಮತ್ತು ದೇವರ ಸೇವೆಗಾಗಿ. ನಾವು ಇನ್ನೂ ಬೆಳೆಯುತ್ತಿರುವಾಗ ಅವರು ತಡರಾತ್ರಿಯವರೆಗೆ ಸೇವೆ ಮಾಡುತ್ತಿದ್ದರು, 10-11 ಗಂಟೆಯವರೆಗೆ. ರಾತ್ರಿ ಸಮಯದಲ್ಲಿ 1-2 ಗಂಟೆಗಳ ಕಾಲ ಮಾತ್ರ ಅವರನ್ನು ನೋಡಲು ಸಾಧ್ಯವಾಗುತ್ತಿತ್ತು. ಹಗಲು ಹೊತ್ತಿನಲ್ಲಿ ನಾವು ಶಾಲೆಗೆ ಹೋಗುತ್ತಿದ್ದೆವು, ಶಿಕ್ಷಣ ಪಡೆಯುತ್ತಿದ್ದೆವು. ಆದ್ದರಿಂದ ರಾತ್ರಿ ಹೊತ್ತಿನಲ್ಲಿ ಅವರು ಬಂದಾಕ್ಷಣ ಅವರ ಕಾರಿನ ಬಳಿಗೆ ಓಡಿ ಹೋಗುತ್ತಿದ್ದೆವು. ಇದು ನಾನು ಬೆಳೆಯುತ್ತಾ ಅನುಭವ ಮಾಡಿದಂಥದ್ದು. ನನ್ನ ತಂದೆಯೊಂದಿಗೆ ಕಳೆದ ಕೆಲವೇ ಗಂಟೆಗಳು. ಅದು ಮಾತ್ರವಲ್ಲದೆ ತಿಂಗಳಿಗೆ 3 ಆವರ್ತಿ ಇಲ್ಲವೇ 4 ಆವರ್ತಿ ಅವರು ಸೇವೆಗಾಗಿ ವಿದೇಶಕ್ಕೆ ಹೋಗುತ್ತಿದ್ದರು. ಅನೇಕ ಸ್ಥಳಗಳಲ್ಲಿ ಉಪದೇಶವನ್ನು ಮಾಡುವುದಕ್ಕಾಗಿ, ಪ್ರಾರ್ಥನಾ ಗೋಪುರ ಸಂಸ್ಥೆಗಳನ್ನು ಸ್ಥಾಪಿಸುವುದಕ್ಕಾಗಿ ಹೋಗುತ್ತಿದ್ದರು.
ಆಗ ನಾವು ಸಂಬಂಧಿಕರ ಮನೆಯಲ್ಲಿ ಉಳಿಯುತ್ತಿದ್ದೆವು. ಅವರು ಯಾವಾಗಲೂ ಹೇಳುತ್ತಿದ್ದರು, ಇದೆಲ್ಲವನ್ನು ನಾನು ದೇವರಿಗಾಗಿ, ದೇವರ ಸೇವೆಗಾಗಿ ಮಾಡುತ್ತಾ ಇದ್ದೇನೆ. ಆದ್ದರಿಂದ ನನ್ನ ಮಕ್ಕಳನ್ನು ದೇವರೇ ಬೆಳೆಸುತ್ತಾನೆ. ಈ ರೀತಿಯಲ್ಲಿ ನಾವು ಬೆಳೆದು ಬಂದೆವು, ನಮ್ಮ ತಂದೆಯ ಉಪಸ್ಥಿತಿಯೊಂದಿಗೆ ಮತ್ತು ದೇವರ ಪ್ರಸನ್ನತೆಯೊಂದಿಗೆ. ಮತ್ತು ನಾವು ನೋಡಿದ್ದೇವೆ ಅವರು ದೇವರ ಸೇವೆಗಾಗಿ ಎಷ್ಟೊಂದು ಪ್ರಯಾಸ ಪಟ್ಟಿದ್ದಾರೆಂದು. ಇದೇ ನಮ್ಮನ್ನು ಸೇವೆ ಮಾಡುವುದಕ್ಕಾಗಿ ಪ್ರೇರೇಪಿಸುತ್ತದೆ. ಹೀಗೆ ನಾವು ಸೇವೆ ಮಾಡುತ್ತಾ ಮುಂದುವರಿಯುತ್ತೇವೆ. ಅನೇಕ ಅವರ್ತಿ ನಾವು ನೋಡುತ್ತೇವೆ, ಅವರು ಮಾಡುವ ಕಾರ್ಯಗಳಿಗೆ ವಿರೋಧವಾಗಿ ಅನೇಕ ಜನರು ಮಾತನಾಡುತ್ತಾರೆ. ಇದನ್ನು ದೇವರ ಸೇವೆಯಲ್ಲಿ ದೇವರು ಈತನಿಗೆ ಹೇಳಲಿಲ್ಲ, ಇದನ್ನೆಲ್ಲ ಯಾಕೆ ಇವರು ಮಾಡುತ್ತಿದ್ದಾರೆ ಎಂಬುದಾಗಿ ಪ್ರಶ್ನಿಸುತ್ತಾರೆ. ಇವೆಲ್ಲದರ ಮಧ್ಯೆಯೂ ತಂದೆಯು ಹೇಳುತ್ತಾರೆ, ಈ ದರ್ಶನವನ್ನು ದೇವರು ನನಗೆ ಕೊಟ್ಟಿದ್ದಾನೆ, ಈ ಕರೆ ನನಗಾಗಿದೆ. ಆದ್ದರಿಂದ ನಾನು ಇದನ್ನು ಸಂಪೂರ್ಣ ಹೃದಯದಿಂದ, ಸಮಗ್ರತೆಯಿಂದ ಮಾಡಬೇಕಾಗಿದೆ. ಹಣಕಾಸಿನಲ್ಲಿ ಹೊಡೆತ, ಸೇವೆಯಲ್ಲಿ ಹೊಡೆತ, ವಿಸ್ತರಿಸುವಲ್ಲಿ ಹೊಡೆತ, ಪ್ರಯಾಣದಲ್ಲಿ ಹೊಡೆತ, ಇವೆಲ್ಲದರ ಮಧ್ಯೆಯೂ ಅವರು ಹೇಳುತ್ತಾರೆ, ಈ ಮೂಲಕ ದೇವರು ನನ್ನನ್ನು ಸೇವೆಯಲ್ಲಿ ಮುಂದೆ ದೂಡುತ್ತಾ ಇದ್ದಾನೆ. ಹೀಗೆ ಎಲ್ಲವನ್ನೂ ಸಮಗ್ರತೆಯಿಂದ ಮಾಡುತ್ತಾರೆ. ಅವರ ವೈಯಕ್ತಿಕ ಜೀವಿತದಲ್ಲಿಯೂ ಕೂಡ ಅವರು ಎಲ್ಲವನ್ನೂ ಲೆಕ್ಕಿಸುವಾಗ ಅವರು ಹೇಳುತ್ತಾರೆ, ನಾವು ನೀತಿಯುಳ್ಳ ಜೀವಿತವನ್ನು ನಡೆಸುವವರಾಗಬೇಕು. ಯಾರು ನೋಡದೆ ಹೋದರೂ ದೇವರು ನೋಡುತ್ತಾನೆ. ನಮ್ಮ ಕೈಗಳು, ಹೃದಯವು ಶುದ್ಧವಾಗಿರಬೇಕು. ಇದನ್ನು ಮನೆಯಲ್ಲಿ ಕೂಡ ಕೇಳುವುದು ಸ್ಫೂರ್ತಿದಾಯಕವೂ ಪ್ರೇರಣೆಯೂ ಆಗಿತ್ತು. ಅವರು ಹೇಳುತ್ತಿದ್ದರು, ನೀವು ವೇದಿಕೆಗೆ ಹೋಗುವಾಗ ಇದನ್ನು ಕೇವಲ ತೋರಿಸುವುದಕ್ಕಾಗಿ ಮಾಡುತ್ತಾ ಇಲ್ಲ. ಇದನ್ನು ಮಕ್ಕಳಾಗಿ ನಾವು ಅವರ ಕಣ್ಣುಗಳಲ್ಲಿ ನೋಡಲು ಸಾಧ್ಯವಾಗಿತ್ತು. ಈ ರೀತಿಯಲ್ಲಿ ಅವರು ನಮ್ಮ ಜೀವಿತಕ್ಕೆ ಆದರ್ಶರಾಗಿದ್ದಾರೆ. ಅನೇಕ ಅವರ್ತಿ ಹೆತ್ತವರು ಹೇಳುತ್ತಾರೆ, ನೀನು ಹೀಗೆ ಬದುಕಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬಾರದು ಎಂಬುದಾಗಿ. ಆದರೆ ನನ್ನ ತಂದೆ ಅದನ್ನು ಜೀವಿಸಿ ತೋರಿಸಿದ್ದಾರೆ. ನಾವು ಶಿಸ್ತುಬದ್ಧ ಜೀವಿತವನ್ನು ನಡೆಸುವುದನ್ನು ದೇವರು ಬಯಸುತ್ತಾನೆ ಎಂಬುದಾಗಿ ತೋರಿಸಿಕೊಟ್ಟರು. ನೋಡುವ ಜನರ ಮುಂದೆ ಮಾತ್ರವಲ್ಲದೆ ದೇವರ ಮುಂದೆ ನಾವು ನೀತಿವಂತರಾಗಿ ಕಾಣಿಸಿಕೊಳ್ಳಬೇಕು. ನನ್ನ ಸ್ನೇಹಿತರೆ, ಒಂದು ವೇಳೆ ನೀವು ಹೇಳುತ್ತಿರಬಹುದು, ನನಗೆ ರೋಲ್ ಮಾಡೆಲ್ ಆಗಿರುವ ನನ್ನ ಪ್ರೀತಿಸುವ ಒಬ್ಬ ತಂದೆ ಇಲ್ಲ ಅಂತ. ಅವರು ಕುಡಿಯುತ್ತಾರೆ, ನಮ್ಮನ್ನು ಹೊಡೆಯುತ್ತಾರೆ, ಅವರು ನಮಗೆ ತುಂಬ ನೋವು ಕೊಡುತ್ತಾರೆ, ನಮ್ಮ ಮನ ಮುರಿಯುತ್ತಾರೆ ಅಂತ. ಆದರೆ ಇವತ್ತು ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಸೊ ಈ ಕ್ಷಣದಲ್ಲಿ ಕರ್ತನು ಅವರನ್ನು ಸಂಧಿಸಲಿ. ಸೊ ನಮ್ಮೊಂದಿಗೆ ಪ್ರಾರ್ಥನೆ ಮಾಡಿರಿ. ಹಾಗೆಯೇ ನಿಮ್ಮ ತಂದೆ ತಾಯಿಗಳಿಗಾಗಿ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡಿರಿ. ಸೊ ಕರ್ತನು ಅವರ ಜೀವನದಲ್ಲಿ ಮಾರ್ಪಾಟವನ್ನು ತಂದು ಹಾಗೆ ಅವರು ನಿಮ್ಮ ಕುಟುಂಬವನ್ನು ಅದ್ಭುತವಾದ ರೀತಿಯಲ್ಲಿ ಮುನ್ನಡೆಸಲಿ. ಸೊ ಈಗ ನಾವು ಅವರಿಗೋಸ್ಕರ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಕರ್ತನೆ, ನಮ್ಮ ತಂದೆಯೇ, ನೀವು ನಿಮ್ಮ ಮಕ್ಕಳಾಗಿರುವ ನಮ್ಮನ್ನು ನೋಡುವ ನಮ್ಮ ಪರಲೋಕದ ತಂದೆಯಾಗಿದ್ದೀರಿ. ಕರ್ತನೊಂದು ವೇಳೆ ಅವರ ತಂದೆಯು ತನ್ನ ದಾರಿಯನ್ನು ತಪ್ಪಿ ಹೋಗಿದ್ದಾರೆ. ಅವರ ಜೀವನದಲ್ಲಿ ಆಗಿರುವ ಅನೇಕ ಘಟನೆಗಳ ನಿಮಿತ್ತವಾಗಿ ಆಗಿರಬಹುದು. ಕರ್ತನೆ, ಅವರು ಒಂದು ವೇಳೆ ಖಿನ್ನತೆಗೆ ಬಿದ್ದಿರಬಹುದು, ಮದ್ಯಪಾನನೇ ನನಗೆ ಗತಿಯಂತೂ ನೆನೆಸ್ತಿರಬಹುದು, ಕೆಟ್ಟಿದ್ದರ ಚಟುವಟಿಕೆಗಳಿಗೆ ಬಿದ್ದಿರಬಹುದು. ಕರ್ತನೆ, ಅವರ ಹೃದಯವನ್ನು ನೀನು ಮಾರ್ಪಡಿಸು, ನಿನ್ನ ಸಂಗಡವರನ್ನು ಸೇರಿಸು, ನಿನ್ನ ಪ್ರೀತಿಯಿಂದ ಅವರ ಹೃದಯಗಳನ್ನು ತುಂಬಿಸು. ಆದ್ದರಿಂದ ನಮ್ಮ ಕುಟುಂಬವನ್ನು ಪ್ರೀತಿಸುವುದಕ್ಕಾಗಿಯೂ ಕಾದರಿಸುವುದಕ್ಕಾಗಿ ಅವರಿಗೆ ಸಾಧ್ಯವಾಗ್ತದಲ್ಲ. ಕರ್ತನೆ, ಅವರಿಗೆ ಒಳ್ಳೆಯ ಕೆಲಸವನ್ನು ಕೊಡುವವರ ಜೀವನದಲ್ಲಿ ಅವರು ಸೆಟ್ಲ್ ಆಗಲಿ, ಅದ್ಭುತವನ್ನು ಮಾಡು. ಕರ್ತನೆ, ಅವರನ್ನು ಮೇಲಕ್ಕೆ ಎತ್ತು, ನಿನ್ನ ಉದ್ದೇಶಗಳನ್ನು ಅವರ ಮೂಲಕವಾಗಿ ನೆರವೇರಿಸು. ಅವರು ತಮ್ಮ ಕುಟುಂಬಕ್ಕೆ ಒಬ್ಬ ಒಳ್ಳೆಯ ತಂದೆಯಾಗಿರಲಿ, ಅವರಿಗೆ ಯೇಸುವನ್ನು ತೋರಿಸುವ ಒಂದು ಒಳ್ಳೆಯ ರೋಲ್ ಮಾಡೆಲ್ ಆಗಿರಲಿ. ಕರ್ತನೆ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಸೊ ಡ್ಯಾನಿ, ನಿಮ್ಮ ತಂದೆಯು ನಿಮಗೆ ಹೇಗಿದ್ದರು ಹೇಳಿ? ನಾನು ಆಗಲೇ ಹೇಳಿದಂತೆ ಅವರು ಶಾಂತ ಮತ್ತು ಸಮಾಧಾನ ಗುಣವುಳ್ಳವರಾಗಿದ್ದರು. ಬೇರೆ ವಿಷಯಗಳಲ್ಲಿ ನನ್ನನ್ನು ಪ್ರೇರೇಪಿಸುತ್ತಾ ಪ್ರೋತ್ಸಾಹಿಸುತ್ತಾ ಇರುತ್ತಿದ್ದರು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೊಬ್ಬ ಒಳ್ಳೆಯ ವಾದ್ಯ ನುಡಿಸುವವನಾಗಿದ್ದೇನೆ. ನನ್ನ ಮೊದಲಿನ ದಿನಗಳಲ್ಲಿ ನಾನು ಬಹಳ ತುಂಟನಾಗಿದ್ದೇನೆ. ನಾನು ಬಹಳ ಶಬ್ದಗಳು ಮಾಡ್ತಾ ಇದ್ದೆ. ಇನ್ಸ್ಟ್ರೂಮೆಂಟ್ ಮೂಲಕನೋ? ವಾದ್ಯಗಳ ಮೂಲಕ ಅಲ್ಲ, ಅಡಿಕೆ ಮಾಡುವ ವಸ್ತುಗಳನ್ನು ಹಿಡ್ಕೊಂಡು ಅದನ್ನು ಒಂದಕ್ಕೊಂದು ಬಾರಿಸುತ್ತಾ ಬಹಳ ಶಬ್ದ ಮಾಡ್ತಿದ್ದೆ. ಆಗ ಕೂಡ ನನ್ನ ತಂದೆ ನಿನ್ನನ್ನು ಪ್ರೇರೇಪಿಸ್ತಿದ್ರು, ಪ್ರೋತ್ಸಾಹ ಮಾಡ್ತಿದ್ರು. ಅವ್ರು ಮಾಡುತ್ತಿದ್ದ ಪ್ರೋತ್ಸಾಹದಿಂದ ದೇವರು ನನ್ನ ಸಂಗೀತಗಾರ ಮತ್ತು ಆರಾಧಕನಾಗಿ ನಡೆಸಿದ್ದಾರೆ. ಅವರು ನನ್ನನ್ನು ಬಹಳವಾಗಿಯೇ ಪ್ರೇರೇಪಿಸ್ತಾರೆ. ಇದನ್ನು ಹೇಳುವಾಗಲೇ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತದೆ. ಮೊದಲನೇ ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ ಬರೆದಿದೆ, ತಂದೆಗಳು ತಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಪ್ರೇರೇಪಿಸ್ತಾರೆ ಎಂದು. ನನ್ನ ತಂದೆ ನಿಜವಾಗ್ಲೂ ಯಾವುದೇ ಸಮಯದಲ್ಲೂ ನಾನು ಶಾಲೆಯಲ್ಲಿ ಓದುವಾಗಲೂ, ನಾನು ಸರಿಯಾಗಿ ಓದದೇ ಇರುವಾಗಲೂ, ನಾನು ಕೆಲಸ ಮಾಡದೇ ಇದ್ದಾಗಲೂ ಅವರು ನನ್ನ ಪ್ರೋತ್ಸಾಹಿಸ್ತಿದ್ರು.
ನೀನು ಇನ್ನೂ ಚೆನ್ನಾಗಿ ಮಾಡ್ಬೋದು ನೋವು. ಹೌದಾ? ನಿಮ್ಮನ್ನಲ್ವಾ ಎಂತ ದೊಡ್ಡ ಪರೀಕ್ಷರು ಟೀಚರ್ನ ಬೈತಾ ಇದ್ದೆ. ಸೊ ಅದು ಅವರ ಒಂದು ಸ್ವಭಾವ ಆಗಿತ್ತು. ನಾನು ನನ್ನ ಸ್ಟಡೀಸಲ್ಲಿ ಸರಿ ಇರಲಿಲ್ಲ, ಆದರೆ ಸೇವೆಯಲ್ಲಿ ಬಹಳ ಕೇಂದ್ರೀಕೃತವಾಗಿರ್ತಿದ್ದೆ. ಪರಿಪೂರ್ಣ ಸೇವೆಯಲ್ಲಿ ನಾನು ತೊಡಗಿದ್ದೆ. ಅದು ವಯರ್ ಸುತ್ತೋದಾಗಲಿ ಸ್ಟೇಜ್ ಮಾಡೋದಾಗಲಿ ಅವರು ನನ್ನನ್ನು ಭಾಳ ಪ್ರೋತ್ಸಾಹಿಸಿದ್ರು. ನಾನು ಈಗ ನಿಜವಾಗಿ ಪ್ರತಿಭಾವಂತನಾಗಿ ಅದರಲ್ಲಿ ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ. ಹೌದು, ಅದೊಂದು ವಿಷಯ. ಹೌದು, ಅದು ನಿಜಾನೇ. ಯಾರಾದರೂ ತಪ್ಪು ಮಾಡಿದರೂ ಅವರ ಬಳಿಗೆ ಹೋಗಿ ಸಂಬಂಧವು ಮುಂದುವರಿಯುವಂತೆ ನೋಡಿಕೊಳ್ತಿದ್ರು. ಮತ್ತು ಆದರೆ ಹೋಗಿ ಅವರ ಹತ್ತಿರ ಕ್ಷಮೆ ಕೇಳಿ ಸಂಬಂಧವನ್ನು ಮುಂದುವರಿಸ್ತಿದ್ರು. ಆ ಒಂದು ಸ್ವಭಾವ ನಾನು ಇನ್ನೂ ಕಲಿತಾ ಇದ್ದೀನಿ. ಅದು ಅಷ್ಟು ಸುಲಭವಲ್ಲ. ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದೇನೆ. ಬಟ್ ಆ ಒಂದು ವಿಷಯದಲ್ಲಿ ನನ್ನ ತಂದೆ ಅವರನ್ನು ಹೊಗಳುತ್ತೇನೆ. ಅದೇ ರೀತಿಯಲ್ಲಿ ನಾವು ನಮ್ಮ ತಂದೆಯ ಹೆಸರನ್ನು ಮುಂದುವರಿಸಿಕೊಂಡು ಹೋಗುವವರಾಗಿದ್ದೇವೆ. ಆದ್ದರಿಂದ ನಾವು ಎಲ್ಲೇ ಹೋದರೂ, ಯಾವ ವ್ಯಕ್ತಿಯ ಜೊತೆ ಮಾತನಾಡಿದರೂ ಅವರಿಗೆ ನಮ್ಮನ್ನು ನೋಡಿದ ಕ್ಷಣ ನಮ್ಮ ತಂದೆಯ ನೆನಪಾಗುತ್ತದೆ. ಆದ್ದರಿಂದ ನಾವು ಹೋಗುವಲ್ಲೆಲ್ಲ ನಮ್ಮ ತಂದೆಯನ್ನು ಪ್ರತಿನಿಧಿಸುವಂಥದ್ದು ಪ್ರಾಮುಖ್ಯವಾಗಿದೆ. ನನಗೆ ಇನ್ನೂ ನೆನಪಿದೆ, ನಾನು ಸಣ್ಣವಳಿರುವಾಗ ಇಂದಿನವರೆಗೂ ಕೂಡ ನನ್ನ ತಂದೆಯು ಚರ್ಚ್ನ ಒಂದು ಅವಿಭಾಜ್ಯ ಅಂಗ. ತಿರುನೆಲ್ವೇಲಿಯಲ್ಲಿರುವ ಕ್ಯಾಥೆಡ್ರಲ್ ಚರ್ಚ್ನ ಕಾಯರ್ನಲ್ಲಿರುತ್ತಾರೆ, ವಾಯ್ಲಿನ್ ಬಾರಿಸುತ್ತಾರೆ. ಪ್ರತಿ ಭಾನುವಾರ ಅವರಿಗೆ ವಾಯ್ಲಿನ್ ಬಾರಿಸಲೇಬೇಕು, ಇಲ್ಲವಾದರೆ ಅವರ ಇಡೀ ವಾರ ಪೂರ್ಣವಾಗುವುದಿಲ್ಲ. ಹೀಗೆ ನಾನು ಶಾಪಿಂಗ್ಗೆ ಅಥವಾ ಬೇರೆ ಯಾವುದಾದರೂ ಕೆಲಸಕ್ಕೆ ಹೊರಗೆ ಹೋದರೆ ಅಲ್ಲಿ ನನಗೆ ಚರ್ಚ್ನವರು ಸಿಕ್ಕಿದರೆ ಅವರು ಹೇಳ್ತಾರೆ, ಓ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಮಗಳು, ಇವಳು ಆ ಡೆಂಟಿಸ್ಟ್ನ ಮಗಳಲ್ಲವೇ ಎಂಬುದಾಗಿ ಹೇಳುತ್ತಾರೆ. ಹೌದು, ಇವಳು ಆ ಡೆಂಟಿಸ್ಟ್ನ ಮಗಳೇ ಆಗಿದ್ದಾಳೆ ಎನ್ನುತ್ತಾರೆ. ಆಗ ನಾನು ಯೋಚಿಸುತ್ತೇನೆ, ನಾನು ಬೇರೆಯವರ ಜೊತೆ ವಾಗ್ವಾದ ಮಾಡಿದರೆ ಅಥವಾ ಅವರ ಜೊತೆ ಸರಿಯಾಗಿ ನಡೆದುಕೊಳ್ಳದಿದ್ದರೆ ಅವರು ಹೇಳುತ್ತಾರೆ, ಓ ಇವಳು ಡಾಕ್ಟರ್ ರಾಜ್ಕುಮಾರ್ ಅವರ ಮಗಳು, ಹೇಗೆ ವರ್ತಿಸುತ್ತಿದ್ದಾಳೆ. ಆದ್ದರಿಂದ ನಾವು ಇದನ್ನು ಕೂಡ ನೆನಪಿನಲ್ಲಿಡಬೇಕಾಗುತ್ತದೆ. ನಾವು ನಡೆದುಕೊಳ್ಳುವ ರೀತಿ, ಮತ್ತೊಬ್ಬರೊಂದಿಗೆ ಮಾತನಾಡುವ ರೀತಿ, ಅಥವಾ ನೀವು ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಹೋದರೂ ಕೂಡ ಅಲ್ಲಿಗೂ ನಿಮ್ಮ ತಂದೆಯ ಹೆಸರನ್ನು ಕೊಂಡು ಹೋಗುವವರಾಗಿದ್ದೀರಿ. ಆ ಕುಟುಂಬವೂ ಕೂಡ ನಿನ್ನನ್ನು ಅದೇ ರೀತಿಯಲ್ಲಿ ನೋಡುವಂತದ್ದಾಗಿದೆ. ವೈಯಕ್ತಿಕವಾಗಿಯೂ ನಿನ್ನನ್ನು ನೋಡುತ್ತಾರೆ, ಅದೇ ರೀತಿ ನಿನ್ನ ತಂದೆಯ ಮಗಳಾಗಿಯೂ ನೋಡುತ್ತಾರೆ. ಅದೇ ರೀತಿ ಸತ್ಯವೇದದಲ್ಲಿ ಕೂಡ ನೋಡುತ್ತೇವೆ ನಾವು ಹೇಗೆ ಕ್ರಿಸ್ತನ ಸಾಕ್ಷಿಗಳಾಗಿ ಬಾಳಬೇಕು ಎಂದು. ಅದೇ ರೀತಿಯಲ್ಲಿ ನಮ್ಮ ಜೀವನವು ಈ ಭೂಮಿಯಲ್ಲಿರುವ ತಂದೆಗಳ ಸಾಕ್ಷಿಯಾಗಿರಬೇಕು. ಇದು ಬಹಳ ಪ್ರಾಮುಖ್ಯವಾಗಿದೆ. ಮಾತ್ರವಲ್ಲದೆ ಹೀಗೆ ನಡೆದುಕೊಳ್ಳುವುದು ತಂದೆಗಳ ಜವಾಬ್ದಾರಿಯೂ ಕೂಡ ಆಗಿರುತ್ತದೆ. ವಿಶೇಷವಾಗಿ ಹುಡುಗಿಯರು ತಮ್ಮ ತಂದೆಯನ್ನು ಆದರ್ಶ ವ್ಯಕ್ತಿಯಾಗಿ, ಸೂಪರ್ ಹೀರೋವಾಗಿ ನೋಡುತ್ತಾರೆ. ಅದಕ್ಕಾಗಿಯೇ ಹೆತ್ತವರು ತಮ್ಮ ಮಕ್ಕಳು ಪರೀಕ್ಷೆ ಬರೆಯಲು ಹೋಗುತ್ತಾರೆ ಎಂಬುದಾಗಿ ತಿಳಿದ ಕೂಡಲೇ ನಮ್ಮ ಮರ್ಯಾದೆ ತೆಗೆಯಬೇಡ, ನಮ್ಮ ಕುಟುಂಬದ ಹೆಸರು ಹಾಳು ಮಾಡಬೇಡ ಎಂಬುದಾಗಿ ಹೇಳ್ತಾರೆ. ಇದು ಎಲ್ಲ ಮನೆಯಲ್ಲೂ ನಡೆಯುವಂತ ವಿಷಯ ಅಲ್ವಾ?
ಒಟ್ಟಾಗಿ ಪ್ರಾರ್ಥಿಸುವ. ಕರ್ತನಾದ ಯೇಸುವೆ, ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲಾ ಮಕ್ಕಳಿಗಾಗಿ ಬೇಡುತ್ತೇನೆ. ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಭಾರವಿದೆ, ತಮ್ಮ ತಂದೆಯ ಹೆಸರನ್ನು ಉತ್ತಮ ರೀತಿಯಲ್ಲಿ ಉಳಿಸಿಕೊಳ್ಳುವಂತದ್ದು. ಆದರೆ ಅವರು ಪಾಪದಲ್ಲಿ ಮುಳುಗಿ ಹೋದವರಾಗಿದ್ದಾರೆ. ಅವರು ಶುದ್ಧತೆಯನ್ನು ಪಡೆಯಲಿ ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ ತಂದೆಯೇ. ಶುದ್ಧ ಹೃದಯವನ್ನು ದಯಪಾಲಿಸು, ಶುದ್ಧ ಆತ್ಮವನ್ನು ಅವರು ಪಡೆಯಲಿ. ದೇವರೇ, ಅವರು ತಮ್ಮ ಎಲ್ಲಾ ದುರಾಭ್ಯಾಸಗಳನ್ನು, ದುಶ್ಚಟಗಳನ್ನು ಬಿಡಲಿ ತಂದೆಯೇ. ದೇವರೇ, ಅವರು ನಿನ್ನ ಮುಂದೆ, ತಮ್ಮ ತಂದೆಯ ಮುಂದೆ ನೀತಿಯ ಜೀವಿತವನ್ನು ನಡೆಸುವಂತಾಗಲಿ. ತಂದೆಯರು ತಮ್ಮ ಮಕ್ಕಳ ಬಗ್ಗೆ ಯೋಚಿಸುವಾಗ ಹೆಮ್ಮೆ ಪಡಲಿ. ದೇವರೇ, ಮಕ್ಕಳನ್ನು ನೋಡುವವರು ಕೂಡ ಅಂತ ನೀತಿಯುಳ್ಳ ತಂದೆಯ ಮಕ್ಕಳು ಎಂಬುದಾಗಿ ಹೆಮ್ಮೆ ಪಡಲಿ. ದೇವರೇ, ಅಂತ ಶುದ್ಧ ಆತ್ಮವನ್ನು ಅವರು ಪಡೆಯಲಿ. ತಮ್ಮ ಎಲ್ಲಾ ದುರಾಭ್ಯಾಸಗಳನ್ನು ಅವರು ಬಿಡಲಿ. ಹೀಗೆ ಅವರು ಶುದ್ಧ ನಿರ್ಮಲ ಜೀವಿತವನ್ನು ನಡೆಸಲಿ ತಂದೆಯೇ. ದೇವರೇ, ತಮ್ಮ ಮಕ್ಕಳಿಗಾಗಿ ತಂದೆಗಳು ಕೂಡ ಇಂಥ ಗೌರವಯುತ ಜೀವಿತವನ್ನು ನಡೆಸುವ ಭಾರವು ಅವರಲ್ಲಿರಲಿ. ಅವರು ಇಂಥ ಶುದ್ಧ ಜೀವಿತವನ್ನು ನಡೆಸಲಿ ತಂದೆಯೇ. ಅವರು ತಮ್ಮ ಮಕ್ಕಳಿಗೆ ಒಂದು ಆದರ್ಶ ವ್ಯಕ್ತಿಗಳಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. ಕರ್ತನೆ, ತಮ್ಮ ತಂದೆಯರನ್ನು ಕಳೆದುಕೊಂಡ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಅವರೊಂದು ಶೂನ್ಯತೆಯನ್ನು ಅನುಭವಿಸ್ತಿರಬಹುದು. ಕರ್ತನೆ, ಅವರ ಪರಲೋಕದ ತಂದೆಯಾಗಿ ಕ್ಷಣ ಅವರಿಗೆ ನಿನ್ನ ಎಲ್ಲ ಪ್ರೀತಿಯನ್ನು ತೋರಿಸು. ಅವರನ್ನು ಪ್ರೀತಿಸಿ ಮುದಿಡು ತಂದೆ. ಅವರಿರುವ ಜಾಗದಲ್ಲಿ ನಿನ್ನ ಸಾನ್ನಿಧ್ಯದಿಂದ ಅವರನ್ನು ತುಂಬಿಸು ದೇವ. ಅವರೆಂದಿಗೂ ಒಂಟಿತನವನ್ನು ಅನುಭವಿಸ್ತಾ ಇರಲಿ. ಯಾರು ನನಗೆ ದಾರಿ ತೋರಿಸುವುದಕ್ಕಾಗಿಲ್ಲ ಎನ್ನುವ ಭಾವನೆ ಅವರಲ್ಲಿ ಎಂದಿಗೂ ಬರದೇ ಇರಲಿ. ತಂದೆಯೇ, ನೀನು ವೈಯಕ್ತಿಕವಾಗಿ ಅವರೊಂದಿಗೆ ಮಾತನಾಡಿ, ನೀನು ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿರುವ ಪ್ರಕಾರ ಎಲ್ಲ ಆಶೀರ್ವಾದಗಳನ್ನು ಮಾತ್ರವಲ್ಲದೆ ಅವರಿಗೆ ಬೇಕಾಗಿರುವುದೆಲ್ಲವನ್ನು ಒಬ್ಬ ಪರಲೋಕದ ತಂದೆಯಾಗಿ ದಯಪಾಲಿಸು. ಅವರಿಗೋಸ್ಕರ ಒದಗಿಸು. ಅವರಿಗೋಸ್ಕರ ನಿಮಗಿರುವ ಉದ್ದೇಶಗಳು, ಪದ್ಧತಿಗಳು ಅವರ ಹೆಚ್ಚಿನ ಬಲದಿಂದ ಮುಂದುವರಿಸಲಿ. ಹಾಗೂ ತಮ್ಮ ತಂದೆಗೆ ವಿಧೇಯರಾಗಿ ಜೀವಿಸಲು ನಮಗೆ ಕೃಪೆ ನೀಡು ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮಗೆ ಬಲ ಕೊಡು. ಅವರ ಮಾತುಗಳನ್ನು ಕೇಳುವ ಸಹನೆಯನ್ನು ಕೊಡು. ಅದು ನಿನ್ನ ಮಾರ್ಗನಿರ್ದೇಶನ ಎಂದು ನಾವು ತಿಳಿದುಕೊಳ್ಳಲಿ. ವಿಧೇಯರಾಗುವ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ಅವರನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ನೀನು ಮಾರ್ಪಡಿಸು. ನಿನ್ನ ಮಕ್ಕಳನ್ನು ನೀನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಆಮೆನ್. ದೇವರೇ, ಇಂದು ತಂದೆಗಳು ಮಾಡಿದ ಎಲ್ಲಾ ತ್ಯಾಗಗಳನ್ನು ನೆನಪಿಸಿಕೊಳ್ಳುತ್ತೇವೆ. ಅವರ ಕುಟುಂಬಕ್ಕಾಗಿ ಅವರು ಮಾಡಿದ ತ್ಯಾಗಗಳನ್ನು, ತಮ್ಮ ಮಕ್ಕಳ ಬೆಳವಣಿಗೆಗಾಗಿ, ತಮ್ಮ ಮನೆಯನ್ನು ಕಟ್ಟುವುದಕ್ಕಾಗಿ ಅವರು ಮಾಡಿದ ಎಲ್ಲಾ ಕಾರ್ಯಗಳನ್ನು, ಅವರು ಕುಟುಂಬಕ್ಕಾಗಿ ಮಾಡಿದ ಎಲ್ಲಾ ತ್ಯಾಗಗಳನ್ನು ನೆನಪಿಸಿಕೊಳ್ಳುತ್ತಾ ಅವರಿಗೆ ಪ್ರತಿಫಲವನ್ನು ದಯಪಾಲಿಸು. ಇದು ಕೂಡಲೇ ಆಗಲಿ ದೇವರೇ. ಅವರು ಚಿಂತಿಸದಿರಲಿ, ಅವರಿಗೆ ಸುಸ್ತಾಗದಿರಲಿ. ನಿನ್ನ ಬಲವು ಅವರಲ್ಲಿ ತುಂಬಿಕೊಂಡು ಅವರು ಎದ್ದೇಳಲಿ. ಅವರನ್ನು ಎಬ್ಬಿಸಿ ನಿನ್ನ ಮಾರ್ಗದರ್ಶನವನ್ನು ನೀಡು ದೇವರೇ. ಅವರು ತಮ್ಮ ಕುಟುಂಬವನ್ನು ಹೇಗೆ ನಡೆಸಬೇಕೆಂದು ಅವರಿಗೆ ಬೇಕಾದ ಹಣಕಾಸಿನ ವ್ಯವಸ್ಥೆಯನ್ನು ದಯಪಾಲಿಸು. ಅವರಿಗೆ ಜ್ಞಾನವನ್ನು ನೀಡು. ಅವರಿಗೆ ಬಲವನ್ನು, ಆರೋಗ್ಯವನ್ನು ನೀಡಿ ಅವರು ತಮ್ಮ ಕುಟುಂಬಕ್ಕೆ ಸಹಾಯವಾಗುವಂತೆ ಬೆಂಬಲಿಸುವಂತೆ ಮಾಡು. ಪವಿತ್ರಾತ್ಮನನ್ನು ನೀಡುವ ಮೂಲಕ ಅವರು ಜೀವಿತವನ್ನು ಹೇಗೆ ನಡೆಸಬೇಕೆಂದು ಅವರಿಗೆ ಕಲಿಸು. ಅವರ ಜೀವಿತದ ಪ್ರತಿಯೊಂದು ಭಾಗಗಳಲ್ಲೂ, ತಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ಕೂಡ ನೀತಿವಂತರಾಗಿ, ಶುದ್ಧರಾಗಿ ನಡೆದುಕೊಳ್ಳುವ ಮೂಲಕ ತಮ್ಮ ಮಕ್ಕಳಿಗೆ ಹೇಗೆ ಉದಾಹರಣೆಯಾಗಬೇಕು ಎಂದು ಕಲಿಸು. ಪ್ರತಿದಿನ ಅವರು ನಿನ್ನ ಸನ್ನಿಧಿಯಲ್ಲಿ ಆ ದಿನ ಏನು ಮಾಡಬೇಕೆಂದು ನೀನು ಕಲಿಸು. ಅವರೊಂದಿಗೆ ನೀನು ಮಾತನಾಡು. ಅವರು ನಿನ್ನ ಗುಣ ಸ್ವಭಾವಗಳನ್ನು ಹೊಂದಿಕೊಳ್ಳಲಿ. ಈ ಮೂಲಕ ಅವರು ಯೇಸುವನ್ನು ಪ್ರತಿಬಿಂಬಿಸಲಿ. ದೇವರಾತ್ಮನ ಫಲಗಳನ್ನು ಪಡೆದವರಾಗಿ ನಿನ್ನ ಗುಣ ಸ್ವಭಾವಗಳನ್ನು ಹೊಂದುವಂತೆ, ಈ ಮೂಲಕ ನಿನ್ನ ಪ್ರೀತಿಯನ್ನು ಅವರು ತಮ್ಮ ಮಕ್ಕಳಿಗೆ ನೀಡಲಿಕ್ಕಾಗುವಂತೆ, ಅವರು ನಿನ್ನಂತೆಯೇ ಆಗುವಂತೆ ಮಾಡು ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಆಮೇನ್. ಪ್ರಿಯ ಸ್ನೇಹಿತರೆ, ತಂದೆಯಂದಿರ ದಿನವನ್ನು ನಮ್ಮೊಂದಿಗೆ ಆಚರಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರೀತಿಯನ್ನು ನಿಮ್ಮ ತಂದೆಯೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಮತ್ತು ಈ ಸಮಯದಲ್ಲಿ ನಮ್ಮ ಪರಲೋಕದ ತಂದೆಯ ಪ್ರೀತಿಯನ್ನು ನೆನಪು ಮಾಡಿಕೊಳ್ಳುವ. ಒಬ್ಬ ತಂದೆಯಾಗಿ ನಮಗೆ ಪ್ರೀತಿಯನ್ನು ತೋರಿಸುವ ದೇವರಿಗೆ ಎಲ್ಲದಕ್ಕಿಂತ ಮೇಲಾಗಿ ನಾವು ಕೃತಜ್ಞತೆಯನ್ನು ಹೇಳಬೇಕೆಂದು ನನಗೆ ಅನಿಸುತ್ತಾ ಇದೆ. ಹೌದು, ಆದ್ದರಿಂದ ಒಟ್ಟಾಗಿ ಒಳ್ಳೆಯ ತಂದೆ ಎಂಬಂತಹ ಸಂಗೀತವನ್ನು, ಆತನ ಪ್ರೀತಿಯನ್ನು ನೆನೆಸಿಕೊಳ್ಳುತ್ತಾ ಹಾಡುವ. You're a good, good father. It's who you are. It's who you are. It's who you are. And I'm loved by you. It's who I am. It's who I am. It's who I am. You are perfect in all of your ways. You are perfect in all of your ways. You
ಆಮೇನ್. ಅವರು ನಮಗೆ ಒಬ್ಬ ಒಳ್ಳೆಯ ಹಾಗೂ ಶ್ರೇಷ್ಠನಾದ ತಂದೆಯಾಗಿದ್ದಾರೆ ನನ್ನ ಸ್ನೇಹಿತರೆ. ಅವರು ನಿರಂತರವಾಗಿ ಸ್ತುತಿಸಿರಿ. ಅವರು ನಿಮಗೆ ಒಳ್ಳೆಯ ತಂದೆಯಾಗಿರುತ್ತಾರೆ. ಎಲ್ಲ ಅಗತ್ಯಗಳನ್ನು ನೆರವೇರಿಸುತ್ತಾರೆ. ನಿಮ್ಮ ಸಂಗಡ ಇರುತ್ತಾರೆ. ನಿಮ್ಮನ್ನು ಪ್ರೀತಿಸುತ್ತಾರೆ. ಎಲ್ಲ ಶ್ರೇಷ್ಠ ವರಗಳಿಂದ ತುಂಬಿಸುತ್ತಾರೆ. ವೈಯಕ್ತಿಕವಾಗಿ ನಿಮಗೆ ಮಾರ್ಗನಿರ್ದೇಶನ ನೀಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯ ತಂದೆಯಾಗಿರುವ ಯೇಸು ಸ್ವಾಮಿಯನ್ನು ಘನಪಡಿಸೋಣ. ಅವರಿಗೆ ಫಾದರ್ಸ್ ಡೇಯ ಶುಭಾಶಯಗಳನ್ನು ಹೇಳೋಣ. ನನ್ನ ಸ್ನೇಹಿತರೆ, ಮುಂಬರುವ ಎಪಿಸೋಡ್ಗಳನ್ನು ಮರೆಯದೆ ನೋಡ್ರಿ. ನಿಮ್ಮ ತಂದೆಯೊಂದಿಗೆ ನಿಮಗಿರುವ ಸಂಬಂಧದ ಬಗ್ಗೆ, ಅವರು ನಿಮಗೆ ಏನಾಗಿದ್ದಾರೆ ಎನ್ನುವುದರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಅದನ್ನು ಕೇಳುವುದಕ್ಕಾಗಿ ನಾವು ಆಸೆಯೊಂದಿಗಿದ್ದೇವೆ. ಮುಂಬರುವ ಫ್ಯಾಮಿಲಿ ಸಂಚಿಕೆಗಳಿಗಾಗಿ ದಯವಿಟ್ಟು ನಿರೀಕ್ಷಿಸಿರಿ. ನಮ್ಮ ಕುಟುಂಬದ ಇತರ ಅಂಗಗಳು ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ಅನೇಕ ವಿಷಯಗಳ ಬಗ್ಗೆ ನಾವು ಅದರಲ್ಲಿ ಮಾತಾಡುತ್ತೇವೆ. ಅಲ್ಲಿ ತನಕ ಎಲ್ಲ ತಂದೆಗಳಿಗೂ ಫಾದರ್ಸ್ ಡೇನ ಶುಭಾಶಯಗಳನ್ನು ಕೋರುತ್ತೇವೆ. ಹಾಗೂ ಎಲ್ಲರಿಗೂ ಬಾಯ್. Happy Father's Day. Thank you.